ನಮ್ಮ ಕರ್ನಾಟಕದ ಸ್ಪೆಷಲ್ ರವೆ ರೊಟ್ಟಿ. ಈ ರವೆ ರೊಟ್ಟಿನ ನಮಗೆ ಎಷ್ಟು ತೆಳುವಾಗಬೇಕೋ ಅಷ್ಟು ತೆಳುವಾಗಿ ಬೆಳಿಬೋದು. ತಿನ್ನೋದಕ್ಕೆ ಅದ್ಭುತ ರುಚಿಕರವಾದ ಈ ರವೆ ರೊಟ್ಟಿನ ಮಾಡೋದು ಯಾವ ರೀತಿ ಅಂತ ನೋಡೋಣವಾ? ಮೊದಲಿಗೆ ನಾನಿಲ್ಲಿ 1.5 ಕಪ್ ಬಾಂಬೆ ರವೆನ ತೊಗೊಂಡಿದ್ದೀನಿ. ನಾರ್ಮಲ್ ಆಗಿ ಉಪ್ಪಿಟ್ಟು ಮಾಡ್ಕೊಳ್ಳೋದಕ್ಕೆ ಉಪಯೋಗಿಸ್ತೀರಲ್ವಾ, ಅದೇ ರವೆನೇ ತೊಗೊಳ್ಬೇಕು. ಇದಕ್ಕೇನೆ ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, 1 ಇಂಚು ಶುಂಠಿನ ತುರಿದ್ಬಿಟ್ಟು ಸೇರಿಸ್ಕೊಳ್ಳಿ. 2 ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕಂತೆ ಮೆಣಸಿನ್ಕಾಯಿನ ಜಾಸ್ತಿ ಅಥವಾ ಕಡಿಮೆ ಸೇರಿಸ್ಕೊಳ್ಬೋದು. ಇದರ ಜೊತೆಗೇನೆ ತುರಿದಿಟ್ಕೊಂಡಿರುವಂಥ ಕ್ಯಾರೆಟ್ 1 ಕಪ್, 1 ಕಪ್ ಕಾಯಿ ತುರಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಮೀಡಿಯಮ್ ಸೈಜ್ದು 2 ಈರುಳ್ಳಿನ ಸೇರಿಸ್ಕೊಳ್ಳಿ. ಈಗ ತುರಿದಿಟ್ಕೊಂಡಿರುವಂಥ ಸೌತೆಕಾಯಿ 1 ಕಪ್ ಸೇರಿಸ್ಕೊಳ್ಳಿ. ಸೌತೆಕಾಯಿಗೆ ಬದಲು ನೀವು ಸೋರೆಕಾಯಿ ಬೇಕಿದ್ರೂ ಉಪಯೋಗಿಸ್ಬೋದು ಅಥವಾ ಮೂಲಂಗಿ ಕೂಡ ಸೇರಿಸ್ಕೊಳ್ಬೋದು. ಈಗ ಅರ್ಧ ಟೀ ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬಿಟ್ಟು ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಕಲಿಸ್ಕೊಳ್ಳಿ. ಸ್ವಲ್ಪ ಸಾಫ್ಟಾಗೆ ಕಲಿಸ್ಕೊಳ್ಬೇಕು. ಇಷ್ಟು ಸಾಫ್ಟಾಗಿ ಕಲಿಸ್ಕೊಂಡ್ರೆ ಸಾಕು. ರವೆ ಆಗಿರೋದ್ರಿಂದ ಒಂದು 10-15 ನಿಮಿಷ ನೆನೆಯೋದಕ್ಕೆ ಬಿಟ್ಟರೆ ಸ್ವಲ್ಪ ಗಟ್ಟಿಯಾಗತ್ತೆ. ಸೊ ಈಗ ಇದನ್ನು ಒಂದು 15 ನಿಮಿಷ ನೆನೆಸಿಡಬೇಕು. ನೋಡಿ, ಕರೆಕ್ಟಾಗಿ 15 ನಿಮಿಷಕ್ಕೆ ರವೆ ಚೆನ್ನಾಗಿ ನೆಂದಿರುತ್ತೆ. ಇಷ್ಟು ಗಟ್ಟಿ ಇದ್ದರೆ ಸಾಕು. ತುಂಬ ತೆಳುವಾಗೂ ಮಾಡ್ಕೊಳ್ಬಾರ್ದು, ತುಂಬ ಗಟ್ಟಿಯಾಗೂ ಮಾಡ್ಕೊಳ್ಬಾರ್ದು. ಈಗ ಇದರಿಂದ ರೊಟ್ಟಿ ತಟ್ಕೊಳ್ಳೋಣ. ನಾನಿವತ್ತು ಡೈರೆಕ್ಟಾಗಿ ತವಾ ಮೇಲ್ಗಡೆ ರೊಟ್ಟಿನ ಯಾವ ರೀತಿ ಬಳಿಯೋದು ಅಂತ ತಿಳಿಸ್ಕೊಡ್ತೀನಿ. ಸೊ ನೋಡಿ, ಮೊದಲು ತವಾನ ಬಿಸಿ ಮಾಡ್ಕೊಳ್ಳಿ. ಲೈಟಾಗಿ ಬಿಸಿ ಆದರೆ ಸಾಕು. ಇದಕ್ಕೆ ಒಂಚೂರು ಎಣ್ಣೆ ಹಾಕ್ಬಿಟ್ಟು ಒಂದು ಟಿಶ್ಯೂ ಪೇಪರ್ ಅಥವಾ ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಳ್ಳಿ. ಈಗ ಫ್ಲೇಮ್ನ ಕಡಿಮೆ ಇಟ್ಕೊಂಡು ಎಷ್ಟು ತೆಳುವಾಗಬೇಕೋ ಎಷ್ಟು ದೊಡ್ಡದಾಗಬೇಕೋ ನಿಧಾನಕ್ಕೆ ಈ ರೀತಿ ಬಳಿತಾ ಬರಬೇಕು. ಬೇಕಿದ್ರೆ ಈ ರೀತಿ ಎಣ್ಣೆ ಅಥವಾ ತುಪ್ಪ ಹಾಕ್ಬಿಟ್ಟು ಎರಡೂ ಕಡೆ ಚೆನ್ನಾಗಿ ಬೇಯಿಸಿ ತಗೊಂಡ್ರೆ ತುಂಬಾ ರುಚಿಯಾಗಿರುವಂಥ ರವೆ ರೊಟ್ಟಿ ರೆಡಿಯಾಗುತ್ತೆ. ನೋಡ್ತಾ ಇರ್ಬೋದು ನೀವು ಎಷ್ಟು ತೆಳುವಾಗಿದೆ ರೊಟ್ಟಿ ಅಂತ. ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಒಂದ್ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ. ಈ ರೀತಿ ಡೈರೆಕ್ಟಾಗಿ ರೊಟ್ಟಿನ ತವಾ ಮೇಲ್ಗಡೆ ಮಾಡ್ಕೊಳ್ಳೋದಕ್ಕೆ ಬರಲ್ಲ ಅನ್ನೋರು ನೀವು ಬೇಕಿದ್ರೆ ಈ ರೀತಿ ಶೀಟ್, ಬಟರ್ ಪೇಪರ್ ಅಥವಾ ಬಾಳೆ ಎಲೆ ಮೇಲ್ಗಡೆ ನಾರ್ಮಲ್ ಆಗಿ ರೊಟ್ಟಿ ತಟ್ಕೊಳ್ತೀರಲ್ವಾ, ಅದೇ ರೀತಿನೇ ತಟ್ಟಿ ಬೇಕಿದ್ರೂ ಮಾಡ್ಕೊಳ್ಬೋದು. ಸೊ ನಿಮಗೆ ಯಾವ ರೀತಿ ಸುಲಭ ಅನಿಸುತ್ತೋ ಆ ರೀತಿ ಮಾಡ್ಕೊಳ್ಳಿ. ಇದರ ಜೊತೆಗೆ ನೆಂಚ್ಕೊಳ್ಳೋದಕ್ಕೆ ಏನೂ ಬೇಕಿಲ್ಲ, ಇದೇ ರೀತಿನೇ ತಿನ್ಬೋದು. ಆದರೆ ಬಿಸಿ ಬಿಸಿ ರೊಟ್ಟಿ ಮೇಲ್ಗಡೆ ಸ್ವಲ್ಪ ತುಪ್ಪ, ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಾ ಇದ್ರೆ ಅಂತೂ ಮಸ್ತಾಗಿರುತ್ತೆ. ಸೊ ಇವತ್ತಿನ ಈ ಮಸಾಲೆ ರವೆ ರೊಟ್ಟಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ತಪ್ಪದೆ ನಾಳೆನೇ ಟ್ರೈ ಮಾಡಿ. ಸೊ ವಿಡಿಯೋಗೆ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡ್ಕೊಳ್ಳಿ. ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.